ಎಲ್ಲಿಗೆ ಹೋಗ್ಲಿ ಇವಳು? ಏನಪ್ಪ, ಒಂದ್ ನಿಮಿಷ ನಿಂತ್ಕೋ. ಏನಿದೆ ಆ ಚೀಲದಲ್ಲಿ? ಏನ್ ತಗೊಂಡು ಹೋಗ್ತಿದ್ದೀರಾ? ದೇವಸ್ಥಾನದಲ್ಲಿ ಹೊಡೆದಿರೋ ತೆಂಗಿನಕಾಯಿ. ದೇವಸ್ಥಾನದಲ್ಲಿ ಹೊಡೆದಿರೋ ತೆಂಗಿನಕಾಯಿಗಳ? ಇವಾಗ ಅದನ್ನ ತಗೊಂಡೋಗಿ ನೀವೇನ್ ಮಾಡ್ತೀರಾ? ಕೊಬ್ಬರಿ ಮಿಠಾಯಿ ಮಾಡ್ತೀರಾ, ಪಾಯಸ ಮಾಡ್ತೀರಾ? ಅದೇ ರೀ, ಕೊಬ್ಬರಿ ಮಿಠಾಯಿ ಮಾಡ್ತೀವಿ. ಅಯ್ಯಪ್ಪೋ, ಕೊಬ್ಬರಿ ಮಿಠಾಯಿ ಅಂತ ಕಣೋ. ಏಯ್, ಬೇಗ ಹೋಗಿ ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ಒಂದು ಬಕೆಟ್ ಅಲ್ಲಿ ನಮ್ಗೋಸ್ಕರ ತಗೊಂಡ್ ಬನ್ನಿ. ನಿಂದು ಭಯನ ಕೋಪನೋ ಒಂದು ಗೊತ್ತಾಗಲ್ಲ. ಮಾತಾಡಿಸಿದ್ರೆ ಹಾಗೆ ಹೋಗ್ತೀಯಲ್ಲ. ನಿಮ್ಮ ಅಜ್ಜಿ ಏನ್ ಹೇಳಿದ್ರು ಕೇಳಿಸ್ಕೊಂಡೆ ಅಲ್ವಾ? ನಿನ್ ಜವಾಬ್ದಾರಿ ನನಗ್ ವಹಿಸಿದ್ದಾರೆ ಈಗ. ಆದ್ರೆ ನಿನ್ ಹತ್ರ ಮಾತಾಡ್ಬೇಕು ಅಂತ ಬಂದಾಗೆಲ್ಲ ಈ ತರ ನೀನ್ ಓಡ್ ಹೋಗ್ತೀಯಲ್ಲ, ಯಾಕೆ ಹೀಗ್ ಮಾಡ್ತೀಯ? ಸಾರಿ ಪ್ರಶಾಂತ್, ನನ್ನ ಮನ್ಸೀಗ ಕೋಚ್ ಸರ್ ಹತ್ರನೇ ಇದೆ. ಈ ವಿಷಯನ ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ನಾವಿಬ್ರು ಹೀಗೆ ಮಾತಾಡೋದನ್ನ ಕೋಚ್ ಸರ್ ನೋಡಿದ್ರೆ ಮತ್ತೆ ಈ ಜನ್ಮದಲ್ಲಿ ನನ್ನ ಮುಖನೂ ನೋಡಲ್ಲ. ರಾಜಲಕ್ಷ್ಮಿ, ಕೇಳ್ತಾ ಇದ್ರು ಸುಮ್ಮನೆ ನಿಂತಿದ್ಯಲ್ಲ, ಏನಾದ್ರೂ ಹೇಳು. ಈಗ ನಿನ್ ಜೊತೆ ಮಾತಾಡಕ್ಕೆ ನನಗಿಷ್ಟ ಇಲ್ಲ ಪ್ರಶಾಂತ್. ಏನ್ ಕೇಳಿದ್ರು ಎಲ್ಲದಕ್ಕೂ ಒಂದೇ ಉತ್ತರನ? ನನ್ ಜೊತೆ ಮಾತಾಡಿದ್ರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರೀತಿ ಹುಟ್ಟುತ್ತೆ. ನೋಡ್ದೆ, ಪ್ರೀತಿ ಹುಟ್ತಾ ಇಲ್ಲ. ಇವಾಗಾದ್ರೂ ಬಿಡ್ತೀಯಾ? ಅಪ್ಪ, ಈ ಪ್ರಶಾಂತ್ ಹೋದ ಅನ್ಸತ್ತೆ. ಬೇಗ ಕೋಚರ್ನ ಮೀಟ್ ಮಾಡಬೇಕು. ರಾಜಲಕ್ಷ್ಮಿ, ಏನಿದು? ನಾನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನೋಡಿ ಸರ್, ಅಲ್ಲಿರೋ ಜನರು ಕಲ್ಯಾಣಿಲಿ ದುಡ್ಡು ಯಾಕೆ ಹಾಕ್ತಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಇದು ಆ ದೇವ್ರ ಕಲ್ಯಾಣಿ ಸರ್. ಮನ್ಸಲ್ಲಿ ಏನಾದ್ರೂ ಅನ್ಕೊಂಡು ಇದ್ರೊಳಗಡೆ ದುಡ್ಡನ್ನ ಹಾಕಿದ್ರೆ ಅನ್ಕೊಂಡಿರೋದು ನಡೆಯತ್ತೆ. ಇದರಲ್ಲಿ ದುಡ್ಡು ಹಾಕಿದ್ರೆ ಮನ್ಸಲ್ಲಿ ಅಂದ್ಕೊಂಡಿದ್ದು ಹೇಗೆ ನೆರವೇರುತ್ತೆ? ಹಾಲಲ್ಲಿ ಬಾಳೆಹಣ್ಣು ಹಾಕಿದ್ರೆ ಅದು ತೀರ್ಥ ಹೇಗಾಗುತ್ತೆ ಸರ್? ಉಪ್ಪು ಹಾಕಿದ್ರೆ ಯಾಕೆ ಹಾಳಾಗತ್ತೆ? ಕೆಲವೊಂದಕ್ಕೆ ಕಾರಣ ಇರಲ್ಲ ಸರ್, ನಂಬೇಕಷ್ಟೆ. ಆದ್ರೂ ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಿದ್ಯಾ? ನೀವೀ ಜುಮ್ಕಿನ ಇಷ್ಟಪಟ್ಟು ಕೊಟ್ಟಿದ್ರಿ. ನಾನು ತುಂಬಾ ಪ್ರೀತಿಯಿಂದ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಈ ಕಲ್ಯಾಣಿಲಿ ಹಾಕ್ತೀನಿ. ಇದು ಮತ್ತೆ ನನಗೆ ಸಿಕ್ಕಿದ್ರೆ ನನ್ನ ಪ್ರೀತಿ ನಿಜ ಅಂತ ನೀವು ನಂಬೇಕು. ನೋಡು ರಾಜಲಕ್ಷ್ಮಿ, ನಾನು ನಿನಗೆ ಕೊಟ್ಟ ಮಾತಿನ ಪ್ರಕಾರ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಬಂದೆ. ನೀನ್ ಹೀಗೆ ಹುಚ್ಚಿ ತರ ಮಾತಾಡ್ತೀಯ ಅಂತ ಗೊತ್ತಿದ್ರೆ ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ ನಾನು. ಇದು ಹುಚ್ಚಲ್ಲ ಸರ್, ಪ್ರೀತಿ. ನಿಮ್ಮನ್ನ ಮರೆಯಕ್ಕಾಗ್ದಿರೋಷ್ಟು ಪ್ರೀತಿಸ್ತಿದ್ದೀನಿ. ಮೊದಲನೇ ಸಲ ಪ್ರೀತಿ ಆದ್ರೆ ಅಷ್ಟು ಸುಲಭವಾಗಿ ಮರೆಯಕ್ಕಾಗಲ್ಲ ಸರ್. ನಂದು ಪ್ರೀತಿ ಅಲ್ಲ ಆಕರ್ಷಣೆ ಅಂತ ಹೇಳಿದ್ರಿ ಅಲ್ವಾ? ಪ್ರೀತಿ ಅಂತ ನಿರೂಪಿಸೋದಕ್ಕೆ ನಿಮ್ಮನ್ನ ಇಲ್ಲಿಗೆ ಕರ್ಸಿದ್ದೀನಿ ಸರ್. ಇವಾಗ ಈ ಜುಮ್ಕಿನ್ ಹಾಕ್ತೀನಿ ಸರ್. ಇದು ಮತ್ತೆ ನನಗೆ ಸಿಕ್ತು ಅಂದ್ರೆ ನಮ್ ಪ್ರೀತಿ ಗೆದ್ದ ಹಾಗೇನೆ. ರಾಜಲಕ್ಷ್ಮಿ, ಏನಿದಲ್ಲ? ಇಂಥದ್ದೆಲ್ಲ ನಂಗೆ ಇಷ್ಟ ಆಗಲ್ಲ. ನಿಂಗೆ ಮುಂಚೆನೆ ಹೇಳಿದೀನಿ ಅಲ್ವಾ, ಪ್ರೀತಿಸೋದೆಲ್ಲ ನಂಗೆ ಆಗ್ಬರಲ್ಲ. ಆದ್ರೂ ಯಾಕೆ ನಂಬಿಸ್ಬೇಕು ಅಂತ ನೋಡ್ತಿದ್ಯಾ?
ಇಲ್ಲ ಸರ್, ನನ್ನ ಪ್ರೀತಿ ನಿಮಗೆ ಅರ್ಥ ಆಗ್ಬೇಕು. ನನ್ನ ಪ್ರೀತಿ ಎಷ್ಟು ನಿಜ ಅನ್ನೋದು ನಿಮಗೆ ಗೊತ್ತಾಗಬೇಕು. ರಾಜಲಕ್ಷ್ಮಿ, ಏನಿದೆಲ್ಲ? ಇಲ್ಲ ಸರ್, ನನ್ನ ಪ್ರೀತಿ ಗೆಲ್ಬೇಕು. ಏ ಹುಡ್ಗ, ಅಲ್ಲಿ ನನ್ನ ಜುಮ್ಕಿ ಬಿದ್ದಿದೆ, ಅದನ್ನ ತೆಕ್ಕೊಡ್ತೀಯಾ? ಸಿಕ್ತಾ? ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ, ಶ್ರೀ ಆಂಜನೇಯ.